ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಚರ್ಚೆಗೆ ಸ್ವಾಗತ. ಜೀವನ ಅಂದ್ರೆ ಒಂದು ಕಲೆ ಅಲ್ವಾ? ಹಾಗಾದ್ರೆ ನಮ್ಮನ್ನ ನಾವೇ ಉತ್ತಮಪಡಿಸಿಕೊಳ್ಳೋದು ಹೇಗೆ? ಈ ಒಂದು ಅದ್ಭುತ ಪಯಣದ ಬಗ್ಗೆ ಇವತ್ತು ಮಾತಾಡೋಣ. ಸರಿ, ಹಾಗಾದ್ರೆ ನಾವಿವತ್ತು ಏನೆಲ್ಲ ತಿಳ್ಕೊಳ್ತೀವಿ ಅಂತ ನೋಡೋಣ. ಮೊದಲಿಗೆ ಮೂಲಭೂತ ವಿಚಾರಗಳಿಂದ ಶುರು ಮಾಡಿ ನಮ್ಮನ್ನ ನಾವು ಸುಧಾರಿಸ್ಕೊಳ್ಳೋಕೆ ಇರೋ ಪ್ರಾಕ್ಟಿಕಲ್ ಸ್ಟೆಪ್ಸ್ವರೆಗೂ ಹೋಗೋಣ. ಮೊದಲನೇ ಭಾಗಕ್ಕೆ ಬರೋಣ. ಇಲ್ಲೊಂದು ಬಹಳ ಮುಖ್ಯವಾದ ವಿಷಯ ಇದೆ ನೋಡಿ. ನಮ್ಮೊಳಗಿನ ಸ್ಥಿತಿ ಹೇಗಿರುತ್ತೋ ಅದೇ ನಮ್ಮ ಹೊರಗಿನ ಪ್ರಪಂಚದ ಅನುಭವವನ್ನೇ ಬದಲಾಯಿಸಿಬಿಡುತ್ತೆ. ಇದರಲ್ಲಿ ಎಂಥ ಶಕ್ತಿ ಇದೆ ಅಲ್ವಾ? ರಾಲ್ಫ್ ವಾಲ್ಡೋ ಎಮರ್ಸನ್ ಅವರ ಈ ಮಾತು ನೋಡಿ, ಎಷ್ಟು ಪವರ್ಫುಲ್ ಆಗಿದೆ. ನನ್ನನ್ನ ನರಕಕ್ಕೆ ಕಳಿಸಿದ್ರೂ ಅಲ್ಲೊಂದು ಸ್ವರ್ಗ ಸೃಷ್ಟಿಸ್ಕೊಳ್ತೀನಿ ಅಂತಾರೆ. ಇದರ ಅರ್ಥ ಏನ್ ಗೊತ್ತಾ? ನಮ್ಮ ಪರಿಸ್ಥಿತಿಗಿಂತ ಅದನ್ನು ನಾವು ಹೇಗೆ ಸ್ವೀಕರಿಸ್ತೀವಿ, ಹೇಗೆ ಎದುರಿಸ್ತೀವಿ ಅನ್ನೋದೇ ಎಲ್ಲಕ್ಕಿಂತ ಮುಖ್ಯ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಉದಾಹರಣೆ ಇದೆ. ಒಂದು ಚೆನ್ನಾಗಿರೋ ವ್ಯಕ್ತಿತ್ವ ಒಂದು ಕಾರಿನ ಒಳ್ಳೆ ಸಸ್ಪೆನ್ಷನ್ ಸಿಸ್ಟಮ್ ಇದ್ದ ಹಾಗೆ. ರಸ್ತೆಲಿರೋ ಗುಂಡಿಗಳು ತಪ್ಪಲ್ಲ, ಆದರೆ ಆ ಗುಂಡಿಗಳಿಂದಾಗೋ ಆಘಾತವನ್ನ ಸಸ್ಪೆನ್ಷನ್ ಹೀರ್ಕೊಂಡು ಪ್ರಯಾಣವನ್ನ ಸುಗಮಗೊಳಿಸುತ್ತೆ ಅಲ್ವಾ? ಹಾಗೇನೆ ಜೀವನದಲ್ಲಿ ಬರೋ ಕಷ್ಟಗಳನ್ನ ಒಂದು ಸುಸಂಸ್ಕೃತ ವ್ಯಕ್ತಿತ್ವ ಆರಾಮಾಗಿ ನಿಭಾಯಿಸುತ್ತೆ. ಸರಿ, ಈಗ ನಮ್ಮೊಳಗಿನ ಪ್ರಪಂಚದ ಬಗ್ಗೆ ಮಾತಾಡೋಣ. ನಮ್ಮ ಬೆಳವಣಿಗೆಯನ್ನ ಎರಡು ಮುಖ್ಯ ಭಾಗಗಳಾಗಿ ನೋಡಬಹುದು. ಒಂದು ನಮ್ಮ ಆಂತರಿಕ ಸಂಸ್ಕೃತಿ, ಮತ್ತೊಂದು ನಮ್ಮ ಬಾಹ್ಯ ನಡವಳಿಕೆ. ಇವೆರಡಕ್ಕೂ ಸಂಬಂಧ ಇದೆ, ಆದರೆ ಇವೆರಡೂ ಬೇರೆ ಬೇರೆ. ಇದನ್ನೇ ಜೀವನ ಸಾಧನ ಅಂತ ಕರೆಯೋದು. ಅಂದ್ರೆ ಏನು? ಜೀವನ ಪೂರ್ತಿ ನಮ್ಮ ಗುಣ, ನಮ್ಮ ನಡತೆಯನ್ನ ಉತ್ತಮಪಡಿಸಿಕೊಳ್ಳೋದು. ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಮಹಾನ್ ವ್ಯಕ್ತಿಯಾಗುವ ಪಯಣ ಇದು. ಇದೊಂದು ನಿರಂತರ ಪ್ರಕ್ರಿಯೆ. ನೋಡಿ, ಈ ಅಭ್ಯಾಸಕ್ಕೆ ಎರಡು ಮುಖ್ಯ ಕಂಬಗಳಿವೆ. ಒಂದು ಸಂಸ್ಕೃತಿ, ಅಂದ್ರೆ ನಮ್ಮ ಒಳಗಿನ ಪ್ರಪಂಚ, ನಮ್ಮ ಗುಣ, ನಮ್ಮ ಚಾರಿತ್ರ್ಯ. ಇದು ನಮ್ಗೆ ಆಂತರಿಕ ಶಾಂತಿ ಕೊಡುತ್ತೆ. ಇನ್ನೊಂದು ಸಭ್ಯತೆ, ಅಂದ್ರೆ ನಮ್ಮ ಹೊರಗಿನ ಪ್ರಪಂಚ, ನಮ್ಮ ನಡತೆ, ನಮ್ಮ ವ್ಯವಹಾರ. ಇದು ನಮ್ಗೆ ಸಮಾಜದಲ್ಲಿ ಗೌರವ ತಂದುಕೊಡುತ್ತೆ. ನಿಜವಾದ ಬೆಳವಣಿಗೆಗೆ ಇವೆರಡೂ ಬೇಕೇ ಬೇಕು. ಸರಿ, ಇದೆಲ್ಲ ಸರಿ. ಆದರೆ ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ, ನಮ್ಮ ಕೆಲ್ಸದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು? ಬನ್ನಿ, ಈಗ ಕೆಲ್ಸವನ್ನೇ ಪೂಜೆಯಾಗಿ ಹೇಗೆ ಪರಿವರ್ತಿಸ್ಬೋದು ಅಂತ ನೋಡೋಣ. ಇದಕ್ಕೆ ಉತ್ತರ ಕರ್ಮಯೋಗ. ಕರ್ಮಯೋಗ ಅಂದ್ರೇನು? ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ನಿಸ್ವಾರ್ಥ ಭಾವದಿಂದ ಒಂದು ಸೇವೆ ಅನ್ನೋ ಹಾಗೆ ಮಾಡೋದು. ಇಲ್ಲಿ ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದಕ್ಕಿಂತ ಹೇಗೆ, ಯಾವ ಮನೋಭಾವದಿಂದ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಚಿಕ್ಕ ಕಥೆ ಇದೆ. ಯೋಚನೆ ಮಾಡಿ, 3 ಜನ ಕಾರ್ಮಿಕರು ಸೇರಿ ಒಂದು ದೇವಸ್ಥಾನ ಕಟ್ತಾ ಇದ್ದಾರೆ. ಮೂವರು ಮಾಡ್ತಿರೋದು ಒಂದೇ ಕೆಲ್ಸ, ಕಲ್ಲು ಹೊರೋದು. ಆದ್ರೆ ಅವರ ಮನಸ್ಸಿನೊಳಗೆ ಏನಿದೆ ಅದು ಸಂಪೂರ್ಣವಾಗಿ ಬೇರೆ. ಮೊದಲನೇ ಕಾರ್ಮಿಕನನ್ನ ಕೇಳಿದಾಗ, ಅಯ್ಯೋ ಬಿಸಿಲಲ್ಲಿ ಕಲ್ಲು ಹೊರಿತಿದ್ದೀನಿ, ಇದೊಂದು ಹೊರೆ ಅಂತಾನೆ. ಅವನಿಗೆ ಬರೀ ಒತ್ತಡ. ಎರಡನೆಯವನು, ನನ್ನ ಕುಟುಂಬ ಸಾಕೋಕೆ ಕೆಲಸ ಮಾಡ್ತಿದ್ದೀನಿ ಅಂತಾನೆ. ಅವನಿಗೊಂದು ತೃಪ್ತಿ ಇದೆ. ಆದ್ರೆ ಮೂರನೆಯವನನ್ನ ಕೇಳಿದಾಗ ಅವನು, ನಾನೊಂದು ಅದ್ಭುತವಾದ ದೇವಸ್ಥಾನ ಕಟ್ಟೋಕ್ಕೆ ಸಹಾಯ ಮಾಡ್ತಿದ್ದೀನಿ, ಇದೊಂದು ಪೂಜೆ ಅಂತಾನೆ. ಅವನಿಗೆ ಸಿಗೋದು ಆನಂದ, ಪರಮಾನಂದ. ನೋಡಿ, ಕೆಲ್ಸ ಒಂದೇ, ಮನೋಭಾವ 3, ಫಲಿತಾಂಶನೂ 3. ಹಾಗಾದ್ರೆ ಈ ಕರ್ಮಯೋಗವನ್ನ ಪಾಲಿಸೋಕೆ ಅಡ್ಡಿ ಬರೋದ್ಯಾವುದು? ಮುಖ್ಯವಾಗಿ 2. ಒಂದು ಆಲಸ್ಯ, ಅಂದ್ರೆ ನಮ್ಮ ದೇಹದ ಸೋಮಾರಿತನ. ಇನ್ನೊಂದು ಪ್ರಮಾದ, ಅಂದ್ರೆ ಮನಸ್ಸಿನ ಅಜಾಗರೂಕತೆ, ಗಮನ ಇಲ್ಲದಿರೋದು. ಇವೆರಡನ್ನೂ ನಾವು ದಾಟಬೇಕು. ಓಕೆ, ಇಲ್ಲಿಯವರೆಗೆ ಯಾಕೆ ಬದಲಾಗಬೇಕು, ಏನನ್ನ ಬದಲಾಯಿಸಬೇಕು ಅಂತ ತಿಳ್ಕೊಂಡ್ವಿ. ಈಗ ಅದನ್ನ ಹೇಗೆ ಮಾಡೋದು? ಬನ್ನಿ, ಸ್ವಯಂ ಬೆಳವಣಿಗೆಗೆ ಒಂದು 4 ಹಂತದ ಸಿಂಪಲ್ ವಿಧಾನವನ್ನ ನೋಡೋಣ. ನಮ್ಮ ಜೀವನದ ಅಭ್ಯಾಸವನ್ನ ವ್ಯವಸಾಯಕ್ಕೆ ಅಂದ್ರೆ ಫಾರ್ಮಿಂಗ್ಗೆ ಹೋಲಿಸ್ಬೋದು. ಒಬ್ಬ ರೈತ ಏನ್ಮಾಡ್ತಾನೆ? ಮೊದಲು ನೆಲವನ್ನ ಹದ ಮಾಡ್ತಾನೆ, ಆಮೇಲೆ ಬೀಜ ಬಿತ್ತುತ್ತಾನೆ, ಗಿಡವನ್ನ ಪೋಷಿಸ್ತಾನೆ, ಕೊನೆಗೆ ಬಂದ ಬೆಳೆಯನ್ನ ಹಂಚ್ಕೊಳ್ತಾನೆ. ನಮ್ಮ ವೈಯಕ್ತಿಕ ಬೆಳವಣಿಗೆ ಕೂಡ ಹಾಗೇನೆ. ಮೊದಲನೇ ಹಂತ ಆತ್ಮಚಿಂತನೆ, ಅಂದ್ರೆ ನಮ್ಮಲ್ಲಿರೋ ಕಳೆಗಳನ್ನ, ಕೆಟ್ಟ ಗುಣಗಳನ್ನ ಗುರ್ತಿಸೋದು. ಎರಡನೇ ಹಂತ ಆತ್ಮಸುಧಾರಣೆ, ಆ ಕಳೆಗಳನ್ನ, ಕೆಟ್ಟ ಅಭ್ಯಾಸಗಳನ್ನ ಬೇರು ಸಮೇತ ಕಿತ್ತು ಹಾಕೋದು. ಮೂರನೇ ಹಂತ ಆತ್ಮನಿರ್ಮಾಣ, ಅಂದ್ರೆ ಒಳ್ಳೆಯ ಗುಣಗಳ ಬೀಜಗಳನ್ನ ಬಿತ್ತೋದು. ಮತ್ತು ಕೊನೆಯದಾಗಿ 4ನೇ ಹಂತ ಆತ್ಮವಿಕಾಸ, ನಾವು ಬೆಳೆದಿದ್ದನ್ನ, ನಮ್ಮಲ್ಲಿರೋ ಒಳ್ಳೆಯದನ್ನ ಜಗತ್ತಿನ ಜೊತೆ ಹಂಚಿಕೊಳ್ಳೋದು. ಇಲ್ಲಿ ಒಂದು ಮುಖ್ಯವಾದ ವಿಷಯ ನೆನಪಿಡಬೇಕು. ಈ 4 ಹಂತಗಳನ್ನ ಒಂದಾದ್ಮೇಲೆ ಒಂದು ಮಾಡೋದಲ್ಲ. ಒಂದು ಪರ್ಫೆಕ್ಟ್ ಊಟದಲ್ಲಿ ಅನ್ನ, ಸಾರು, ಪಲ್ಯ ಎಲ್ಲವೂ ಇರ್ಬೇಕಲ್ವಾ? ಹಾಗೇನೆ ಈ 4 ಅಭ್ಯಾಸಗಳನ್ನ ನಾವು ಒಟ್ಟಿಗೆ ಒಂದೇ ಸಮಯದಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗಲೇ ಒಂದು ಸಮತೋಲಿತ ಬೆಳವಣಿಗೆ ಸಾಧ್ಯ. ಸರಿ, ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ.
ಈ ಇಡೀ ಚರ್ಚೆಯ ಸಾರಾಂಶವೇನು, ನಮಗೆ ಇದರಿಂದ ಸಿಗುವ ಸ್ಫೂರ್ತಿಯ ಸಂದೇಶವೇನು ಅಂತ ನೋಡೋಣ. ನೋಡಿ, ಯಾರೋ ಹುಟ್ಟಿನಿಂದಲೇ ಪರಿಪೂರ್ಣರಾಗಿರೋದಿಲ್ಲ. ನಾವು ನಮ್ಮ ಜೀವನದಲ್ಲಿ ಪ್ರಜ್ಞಾಪೂರ್ವಕವಾಗಿ ನಮ್ಮ ವ್ಯಕ್ತಿತ್ವವನ್ನ, ನಮ್ಮ ಚಾರಿತ್ರ್ಯವನ್ನ ನಾವೇ ಕೆತ್ತಬೇಕು. ನಮ್ಮ ಜೀವನದ ಶಿಲ್ಪಿಗಳು ನಾವೇ. ಹಾಗಾದ್ರೆ ಕೆಲವು ಮುಖ್ಯ ವಿಷಯಗಳನ್ನ ನೆನ್ಪಿಟ್ಕೊಳ್ಳೋಣ. ಮಹಾನ್ ವ್ಯಕ್ತಿಗಳು ಹುಟ್ಟಿನಿಂದ ಬರೋದಿಲ್ಲ, ಅವರೇ ರೂಪಿಸ್ಕೊಳ್ತಾರೆ. ಒಂದು ಉತ್ತಮ ವ್ಯಕ್ತಿತ್ವ ಇದ್ರೆ ಎದುರಿಗೆ ಬರೋ ಅಡೆತಡೆಗಳೇ ಯಶಸ್ಸಿನ ಮೆಟ್ಲುಗಳಾಗ್ತವೆ. ಸಮಯ ಅನ್ನೋದು ಬಹಳ ಅಮೂಲ್ಯ. ಪ್ರತಿಯೊಂದು ಕ್ಷಣವನ್ನು ಅರಿತುಕೊಂಡು ಬಳಸ್ಬೇಕು. ಮತ್ತು ಕೊನೆಯದಾಗಿ, ಈ ಜೀವನ ಸಾಧನೆ ಅನ್ನೋದು ಒಂದು ನಿರಂತರ ಪ್ರಯಾಣ. ಇದಕ್ಕೊಂದು ಕೊನೆಯಿಲ್ಲ. ಹಾಗಾದ್ರೆ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ನಮ್ಮ ಜೀವನದ ಯಾವ ಭಾಗವನ್ನು ಸುಧಾರಿಸಿಕೊಳ್ಳೋದ್ರಿಂದ ಈ ಪ್ರಯಾಣವನ್ನು ನಾವು ಮೊದಲು ಶುರು ಮಾಡಬಹುದು? ಯೋಚಿಸಿ.